ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಭರತ. ಇವತ್ತೇನಪ್ಪ ದುಡ್ಡು ಇಟ್ಕೊಂಡು ತೋರಿಸ್ತೀನಿ ಅಂತ ನೋಡ್ತಿದ್ದೀರಾ. ಸೊ ಮುಂದಕ್ಕೆ ಹೇಳ್ತೀನಿ. ಸೊ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಆಗಿಬಿಡಿ, ಹಂಗೆ ಬೆಲ್ ಐಕನ್ ಒತ್ಬಿಡಿ. ಸೊ ನಿಮ್ಗೆ ಫಸ್ಟ್ ಟೈಮ್ ನನ್ನ ವಿಡಿಯೋ ಬರ್ತಾ ಇರುತ್ತೆ ಯಾಕೆ ಇಷ್ಟಕ್ನ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಇವತ್ತೇನಪ್ಪ ವಿಷಯ ಅಂದರೆ, ಸೊ ಇದು ಯೂಟ್ಯೂಬಿಂದನೂ ಅಲ್ಲ, ಇನ್ಸ್ಟಾಗ್ರಾಮಿಂದನೂ ಅಲ್ಲ, ನನಗೆ ಬಂದಿರೋದು ಫೇಸ್ಬುಕ್ಕಿಂದ ಫಸ್ಟ್ ಪೇಮೆಂಟು. ಅದಕ್ಕೆ ಈ ವಿಚಾರ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಅನಿಸ್ತು. ಆ್ಯಕ್ಚುಲಿ ವಿಡಿಯೋ ಮಾಡಬಾರ್ದು ಅಂದ್ಕೊಂಡೆ, ಬಟ್ ನನಗೆಲ್ಲ ಕೇಳ್ತಿದ್ದು ಒಂದೇ. ನಾನು ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿದಾಗ ಎಷ್ಟು ಬಂತು, ಅಷ್ಟು ಮಿಲಿಯನ್ ವ್ಯೂಸ್ ಹೋಗುತ್ತೆ, ಇಷ್ಟು ಮಿಲಿಯನ್ ವ್ಯೂಸ್ ಹೋಗುತ್ತೆ, ಎಷ್ಟು ದುಡ್ಡು ಬಂತು, ಪದೇ ಪದೇ ಅದನ್ನೇ ಕೇಳ್ತಾ ಇದ್ರು. ದುಡ್ಡು ಬರಲಿಲ್ಲ ಅಂದ್ರೆ ಏನಕ್ಕೆ ಮಾಡ್ತೀವಿ, ಸುಮ್ಮನೆ ವೇಸ್ಟ್, ಏನಕ್ಕೆ ಬೇಕು ನಿಂಗೆ ಇವೆಲ್ಲ ಅಂತಾನೆ ಎಲ್ಲರೂ ಕೇಳ್ತಿದ್ರು. ಇನ್ಸ್ಟಾಗ್ರಾಮಿಂದ ವ್ಯೂಸು ಅದಕ್ಕೆಲ್ಲ ದುಡ್ಡು ಬರಲ್ಲ, ಫೇಸ್ಬುಕ್ಕಲ್ಲಿ ಬರುತ್ತೆ, ಇಲ್ಲ ಯೂಟ್ಯೂಬಲ್ಲಿ ಬರುತ್ತೆ. ಸೊ ಯೂಟ್ಯೂಬಲ್ಲಿ ಇನ್ನೂ ನನಗೆ ಮಾನಿಟೈಸೇಷನ್ ಆಗಿಲ್ಲ. ನಾನು ಯೂಟ್ಯೂಬಲ್ಲಿ ಅಷ್ಟು ಆಕ್ಟಿವ್ ಆಗಿ ವೀಡಿಯೋಸ್ನ ಹಾಕ್ತಿಲ್ಲ. ಸೊ ಫಸ್ಟ್ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕ್ತಿದ್ದೆ, ಹಂಗೆ ಫೇಸ್ಬುಕ್ಕಲ್ಲಿ ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಮುಂಚೆ ಏನಿತ್ತು ಅಂದರೆ ಫೇಸ್ಬುಕ್ಕಲ್ಲಿ 10,000 ಫಾಲೋವರ್ಸ್ ಆಗಬೇಕಿತ್ತು, ಇಷ್ಟು ವಾಚ್ ಟೈಮ್ ಅಂತ ಇತ್ತು. ಅಷ್ಟು ಕಂಪ್ಲೀಟ್ ಮಾಡಿದರೆ ಮಾತ್ರ ದುಡ್ಡು ಬರ್ತಿತ್ತು. ಬಟ್ ರೀಸೆಂಟಾಗಿ ಫೇಸ್ಬುಕ್ದು ಕ್ರೈಟೇರಿಯಾ ಚೇಂಜ್ ಮಾಡಿದ್ದಾರೆ. ಸೊ ಅವರೊಂದು ನಿಮ್ಮ ಎಲಿಜಿಬಿಲಿಟಿ ಅವ್ರಿಗೆ ಗೊತ್ತಾಗಿಷ್ಟಕ್ಕೆ ಅವರೇ ಒಂದು ಲಿಂಕ್ ಕಳಿಸ್ತಾರೆ, ಇಂಟ್ರೆಸ್ಟೆಡ್ ಫಾರ್ ಮಾನಿಟೈಸೇಷನ್ ಅಲ್ವಾ ಅಂತ ಹೇಳ್ಬಿಟ್ಟು. ಸೊ ನಾವು ಇಂಟ್ರೆಸ್ಟೆಡ್ ಅಂತ ಕೊಟ್ಟರೆ ಅವ್ರು ವೆರಿಫೈ ಮಾಡ್ಬಿಟ್ಟು ನಮ್ಮ ಅಕೌಂಟ್ನೆಲ್ಲ ಮಾನಿಟೈಸೇಷನ್ಗೆ ಎನೇಬಲ್ ಮಾಡ್ತಾರೆ. ಎನೇಬಲ್ ಮಾಡಿದಾಗ ನೀವು ವಿಡಿಯೋಸ್ ಹಾಕ್ತಾ ಇದ್ರೆ, ಸೊ ವ್ಯೂಸ್ ಪ್ರಕಾರ, ನಿಮ್ಮ ವಾಚ್ ಟೈಮ್ ಪ್ರಕಾರ ನಿಮಗೆ ಅರ್ನಿಂಗ್ ಸ್ಟಾರ್ಟ್ ಆಗ್ತಾ ಹೋಗ್ತಿರುತ್ತೆ. ಸೊ ಫಸ್ಟ್ ಏನಿತ್ತು, ಮಿನಿಮಮ್ $100 ಆಗಬೇಕಿತ್ತು, ಅವಾಗ ಮಾತ್ರ ನೀವು ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೋದಿತ್ತು. ಈಗ ಏನು ಮಾಡಿದ್ರೆ $25ಗೆ ರೆಡ್ಯೂಸ್ ಮಾಡಿದ್ರು ಅದನ್ನ. ಸೊ ನಾನು ಮುಂಚೆ $100 ಇತ್ತು, ವೆಯ್ಟ್ ಮಾಡ್ತಾ ಇದ್ದೆ, ನೋಡಿದ್ರೆ ಅಪ್ಡೇಟ್ ಮಾಡಿದ್ದಾಗಲೇ $25 ಬಂದಿದ್ದು. ನನಗೆ ಫುಲ್ ಖುಷಿ ಆಗೋಗ್ಬಿಡ್ತು. ಸೊ ಆಮೇಲೆ $25 ಟ್ರಾನ್ಸ್ಫರ್ ಮಾಡೋಕೆ ಅವರೇ ಅಕೌಂಟ್ ನಂಬರ್ ಡೀಟೇಲ್ಸ್ ಎಲ್ಲ ಕೇಳಿದ್ರು, ಎಲ್ಲ ಫಿಲ್ ಮಾಡಿದೆ. ಟ್ಯಾಕ್ಸ್ ಫಾರ್ಮ್ ಎಲ್ಲ ಕೇಳ್ತಾರೆ, ಸೊ ಎಲ್ಲನೂ ನೀಟಾಗಿ ಫಿಲ್ ಮಾಡಿದೆ. ಫಿಲ್ ಮಾಡಿದಾದ್ಮೇಲೆ ಜನವರಿ 23ಗೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಪೇ ಔಟ್ನ ಅಂತ ಕೊಟ್ಟಿದ್ರು. ಓಕೆ ಅಂತ ಹೇಳ್ಬಿಟ್ಟು ನಾನು ವೆಯ್ಟ್ ಮಾಡ್ತಾ ಇದ್ದೆ. 22ಗೆನೆ ಸೊ ಇಟ್ ಸೆಂಡ್ ಟು ಯುವರ್ ಬ್ಯಾಂಕ್ ಅಕೌಂಟ್, ಇಟ್ ವಿಲ್ ಬಿ ಇನ್, ಯು ವಿಲ್ ಗೆಟ್ ಇನ್ 3 days ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ರು. ಸೊ ಮೇಲೂ ಮಾಡಿದ್ರು ನನಗೆ ಅದು ಪೇ ಸ್ಲಿಪ್. ಓಕೆ ಅಂದೇವು ನಾನು ಒಂದು 3 days ವೆಯ್ಟ್ ಮಾಡಿದೆ. 3 days ಆದಮೇಲೆ ಕರೆಕ್ಟಾಗಿ ಇವತ್ತು ಬೆಳಿಗ್ಗೆ ಬಂದಿದ್ದು ನನಗೆ ಅಮೌಂಟು. ನಾನಂತೂ ಫುಲ್ ಖುಷಿ ಆಗೋದೆ. ಓಕೆ, ಇದನ್ನೇನು ವಿಡಿಯೋ ಮಾಡೋದು ಬೇಡ, ಏನು ಬರೋ ಒಂದು 3,000 ಇದೆ ಅಷ್ಟೇ. $31 ಏನೋ ಬಂತು, ಅದು ರುಪೀಸ್ ಕನ್ವರ್ಟ್ ಆಗಿ ನಮ್ಮ ಅಕೌಂಟಿಗೆ ಬರುತ್ತೆ. ಬಟ್ ಎಲ್ಲ ಒಂದು ಖುಷಿ ಅಂತ ಅನಿಸ್ತು, ಇಷ್ಟು ದಿನ ಎಫರ್ಟ್ ಹಾಕಿದ್ದಕ್ಕೆ. ಸೊ ಅಟ್ಲೀಸ್ಟ್ ಸೋಷಿಯಲ್ ಮೀಡಿಯಾದಿಂದ ಒಂದು ಸ್ವಲ್ಪ ದುಡ್ಡಾದ್ರೂ ತಗೊಂಡಲ್ಲಪ್ಪ ಅಂತ. ಈ ಮಂತ್ನು ಸ್ವಲ್ಪ ಬಂದಿದೆ, ಸ್ವಲ್ಪ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ. ಸೊ ಸೋಷಿಯಲ್ ಮೀಡಿಯಾದಿಂದನೂ ದುಡ್ಡು ಮಾಡ್ಬೋದು. ಎಷ್ಟೋ ಕ್ರಿಯೇಟರ್ಸ್ ಸ್ವಲ್ಪ ಮೋಟಿವೇಟ್ ಆಗಲಿ, ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ. ಸೊ ಅಲ್ಲೇ ಸ್ಟಾಪ್ ಆಗಿಬಿಟ್ಟಿರ್ತಾರೆ, ಬರುತ್ತೋ ಇಲ್ವೋ, ಸುಮ್ಮನೆ ಮಾಡ್ತಾರಲ್ಲ ಅಂತ ಅನ್ಕೊಂತಿರ್ತಾರೆ. ಅವ್ರಿಗೊಂದು ಸ್ವಲ್ಪ ಮೋಟಿವೇಟ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋ ಮಾಡಿದ್ದು. ಯಾವುದೇ ಉದ್ದೇಶದಿಂದ ನಾನು ಮಾಡಿಲ್ಲ, ನಾನು ಹೇಳ್ಕೋಬೇಕು ಅಂತಾನೆ ಇರಲಿಲ್ಲ. ಬಟ್ ಎಲ್ಲ ಕೇಳ್ತಿರೋರಲ್ಲ, ಓಕೆ ಒಂಚೂರು ಗೊತ್ತಾಗ್ಲಿ ಯಾಕೆ ಮಾಡ್ತಾವ್ರೆ, ಸೋಷಿಯಲ್ ಮೀಡಿಯಾದಿಂದ ಏನೋ ಒಂದು ಬರುತ್ತೆ ಅನ್ನೋದು ಗೊತ್ತಾಗ್ಲಿ ಜನಗಳಿಗೆ ಅಂತಾನೆ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಇನ್ನೊಂದಷ್ಟು ಜನ ಕ್ರಿಯೇಟರ್ಸ್ ಮಾಡಬೇಕು ಅಂತ ಇರೋರಿಗೆ ಸೊ ಅದು ಗೊತ್ತಾಗ್ಲಿ ಅಂತ. ಸೊ ಎವ್ರಿ ಮಂತ್ 23ಗೆ ನಿಮಗೆ ಪೇ ಔಟ್ ಬರ್ತಿರುತ್ತೆ. ಸೊ ನೀವು ಯಾವ ಥರ ಕಂಟೆಂಟ್ ಕೊಡ್ತಿರ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಅರ್ನಿಂಗ್ಸ್ ಎಲ್ಲ. ಕೆಲವೊಂದೊಂದು ಮಂತ್ ಕಡಿಮೆ ಬರ್ಬೋದು, ಕೆಲವೊಂದೊಂದು ಮಂತ್ ಜಾಸ್ತಿ ಆಗ್ಬೋದು. ಸೊ ಬೇಸ್ಡ್ ಆನ್ ನೀವು ಯಾವ ಥರ ಕಂಟೆಂಟ್ ಕೊಡ್ತಿರ್ತೀರ, ಯಾವ ಥರ ರೀಚ್ ಆಗ್ತಿರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತಿರುತ್ತೆ. ಸೊ ನೀವು ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆನ್ಸಿಯಾಗಿ ಮಾಡ್ತಿದ್ರೆ ಸೊ ನಿಮ್ಗೆ ಒಂದಷ್ಟು ಅರ್ನಿಂಗ್ ಬರ್ತಿರುತ್ತೆ. ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡು ಅದ್ರ ಜೊತೆಲೆ ಪಾರ್ಟ್ ಟೈಮ್ ಆಗಿ ಇದನ್ನ ಮಾಡ್ಕೊಂತಿರ್ಬೋದು. ಸೊ ಅದಕ್ಕೇನು ಮೋಸ ಆಗಲ್ಲ. ಬಟ್ ನೀವು ಕಂಟೆಂಟ್ ಅಂತೂ ಪರ್ಟಿಕ್ಯುಲರ್ ಆಗಿ ಕೊಡ್ತಾ ಇರಬೇಕು, ನೀಟಾಗಿ ಪ್ರಾಪರ್ ಆಗಿ ಪ್ಲಾನಿಂಗ್ ಮಾಡಿಕೊಂಡು. ಸೊ ಇಲ್ಲ ಕಂಟೆಂಟ್ ಇಲ್ಲ ಅಂತ ಅಂದ್ರೆ ನಿಮ್ಗೇನು ಅರ್ನಿಂಗ್ಸ್ ಆಗಲ್ಲ, ಅವಾಗ ಡಿಮೋಟಿವೇಟ್ ಆಗಿ ಹೋಗ್ತೀರಾ. ಸೊ ಕಂಟೆಂಟ್ ಚೆನ್ನಾಗಿರ್ಬೇಕು. ಸೊ ನೀವು ಯಾವುದ್ರಲ್ಲಿ ನಿಮ್ಗೆ ಇಷ್ಟ, ಸೊ ಯಾವುದ್ರಲ್ಲಿ ನೀವು ಎಕ್ಸ್ಪರ್ಟ್ ಇದ್ದೀರಾ ಅನ್ನೋದು ನೋಡಿಕೊಂಡು ಕಂಟೆಂಟ್ ಚೂಸ್ ಮಾಡಿಕೊಂಡು ಸೊ ಆ ಥರ ಕಂಟೆಂಟನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಯಾರೋ ಮಾಡ್ತಿದ್ದಾರೆ ಅಂತ ನೀವು ಅದೇ ಕಂಟೆಂಟ್ ಸುಮ್ಮನೆ ಮಾಡೋಕ್ಕೆ ಹೋಗಿ ನಿಮಗೆ ಗೊತ್ತಿಲ್ದಂಗೆ, ನಿಮ್ಗೆ ಇಷ್ಟ ಇಲ್ದಂಗೆ ಒಂದು 2 ದಿವಸ ಮಾಡ್ತೀರಾ ಬಿಟ್ಬಿಡೋದು, ಆ ಥರ ಮಾಡ್ತಾ ಹೋದರೆ ಇಲ್ಲೇನು ವರ್ಕೌಟ್ ಆಗಲ್ಲ. ಸೊ ನಿಮ್ಗೆ ಏನು ಇಷ್ಟ ಇದೆಯೋ ಅದನ್ನು ಚೂಸ್ ಮಾಡಿಕೊಂಡು ಅದರಲ್ಲಿ ವರ್ಕ್ ಮಾಡ್ತಾ ಹೋಗಿ ಡೇ ಬೈ ಡೇ ಇಂಪ್ರೂವ್ ಆಗ್ತೀರಾ. ನಾನು ಏನು ಮಾಡ್ತೀನೋ ಗೊತ್ತಿಲ್ಲ, ಒಟ್ನಾಗ ನನಗೆ ಇಷ್ಟ ಇರೋ ಕಂಟೆಂಟ್ಸ್ನ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ನಾನು ಇನ್ನೂ ಬೇರೆ ಕಂಟೆಂಟ್ ಮೇಲೆ ಫೋಕಸ್ ಮಾಡಬೇಕು. ಈ ನೋಡಿ ಸ್ವಲ್ಪ ಬಿಗ್ ಬಾಸ್ ರಿಲೇಟೆಡ್ ಮಾಡಿರೋದಕ್ಕೆ ಸ್ವಲ್ಪ ವ್ಯೂಸ್ ಚೆನ್ನಾಗಿ ಹೋಗಿತ್ತು. ನೆಕ್ಸ್ಟ್ ಏನಾಗುತ್ತೋ ಗೊತ್ತಿಲ್ಲ. ಸೊ ನಾನು ನೆಕ್ಸ್ಟ್ ಏನಾದರೂ ಒಂದು ಪರ್ಟಿಕ್ಯುಲರ್ ಮೇಲೆ ಸೊ ನನ್ನ ಐಡೆಂಟಿಟಿನ ಗುರುತಿಸ್ಕೊಬೇಕು, ಅವಾಗೇ ಆಡಿಯನ್ಸ್ ಎಂಗೇಜ್ ಆಗೋದು, ಫಾಲೋವರ್ಸ್ ಬರೋದು. ಸೊ ಈ ಥರ ನಡೀತಿರುತ್ತೆ. ಸೊ ಈ ವಿಡಿಯೋ ಮಾಡಿದ ಉದ್ದೇಶ ಇಷ್ಟೇ, ಇನ್ನೊಂದಷ್ಟು ಜನ ಕ್ರಿಯೇಟರ್ಸ್ ಮೋಟಿವೇಟ್ ಆಗಲಿ. ನನಗೆ ಎಷ್ಟೋ ಜನ ಕೇಳ್ತಿದ್ರು ಸೋಷಿಯಲ್ ಮೀಡಿಯಾದಿಂದ ದುಡ್ಡು ಬರುತ್ತಾ, ಹೆಂಗೆ ಏನು ಅಂತ. ಸೊ ಫೇಸ್ಬುಕ್ಕಿಂದ ಬರುತ್ತೆ, ಯೂಟ್ಯೂಬಿಂದ ಬರುತ್ತೆ ವ್ಯೂಸು ಮತ್ತು ನಿಮ್ಮ ರೀಚ್ಗೆಲ್ಲ. ಸೊ ಇನ್ಸ್ಟಾಗ್ರಾಮಿಂದ ನೀವು ಕೊಲಾಬ್ ಮಾಡಿಕೊಂಡು ಪ್ರಮೋಷನ್ ಮಾಡಿಕೊಂಡು ದುಡ್ಡು ಮಾಡ್ಕೊಬೋದು ಅಷ್ಟೇ. ಸೊ ನಿಮ್ಗೆ ಏನಾದರೂ ಮಾಡಬೇಕು ಅಂದರೆ ಸ್ಟಾರ್ಟ್ ಮಾಡಿರಿ ಈಗಲೇ. ಸೊ ನಿಮ್ಮ ಜರ್ನಿನ ಸೊ ಸೈಡಲ್ಲಿ ಒಂದು ಇನ್ಕಮ್ ಥರ ಇರುತ್ತೆ. ಸೊ ಇನ್ ಕೇಸ್ ನಿಮ್ಗೇನೋ ಕೆಲಸ ಹೋಯ್ತು ಅಂತಂದ್ರೂ ಇದನ್ನು ನೀವು ನಡೆಸ್ಕೊಂಡು ಹೋಗ್ಬೋದು. ಲವ್ ಯು ಆಲ್, ಟೇಕ್ ಕೇರ್, ಬೈ ಬಾಯ್.